ನರೇಂದ್ರ ಮೋದಿ ಕ್ಯಾಬಿನೆಟ್ನಲ್ಲಿ ರಾಜ್ಯಕ್ಕೆ ಎಷ್ಟು ಸ್ಥಾನ ಸಿಗುತ್ತೆ? ಇದು ಬಹಳ ಚರ್ಚೆ ಆಗ್ತಾ ಇದೆ. 2+1 ಅಥವಾ 2+2 ಸಚಿವ ಸ್ಥಾನ ಸಿಗುತ್ತಾ? 2 ಕ್ಯಾಬಿನೆಟ್ ದರ್ಜೆ, 1 ಅಥವಾ 2 ರಾಜ್ಯ ಖಾತೆ ರಾಜ್ಯಕ್ಕೆ ಸಿಗುವಂತಹ ಸಾಧ್ಯತೆ ಇದೆ. ಕುಮಾರಸ್ವಾಮಿ ಕೇಂದ್ರದಲ್ಲಿ ಕ್ಯಾಬಿನೆಟ್ ಸಚಿವರಾಗೋ ಸಾಧ್ಯತೆ ದಟ್ಟವಾಗಿದೆ. 2 ಸ್ಥಾನವನ್ನ ಗೆದ್ದಿರುವಂತಹ ಜೆಡಿಎಸ್ಗೆ 1 ಸಚಿವ ಸ್ಥಾನ, ಅಲ್ಲಿಗೆ ಎಚ್ಡಿಕೆಗೆ ಸಚಿವ ಸ್ಥಾನ ಪಕ್ಕಾ ಅಂತ ಹೇಳಲಾಗ್ತಾ ಇದೆ. ಈಗಾಗಲೇ ಕೃಷಿ ಖಾತೆಗೆ ಬೇಡಿಕೆ ಇಟ್ಟಿದ್ದಾರೆ ಮಾಜಿ ಸಿಎಂ ಕುಮಾರಸ್ವಾಮಿ. ಬಿಜೆಪಿಯಿಂದ 2 ರಿಂದ 3 ಸಂಸದರಿಗೆ ಕೇಂದ್ರ ಸಚಿವ ಸ್ಥಾನ ಸಿಗೋ ಸಾಧ್ಯತೆ ಇದೆ. ಕರ್ನಾಟಕ ಬಿಜೆಪಿಯಿಂದ ಸಚಿವ ಸ್ಥಾನಕ್ಕಾಗಿ 7 ರಿಂದ 8 ಜನ ಸಂಸದರು ರೇಸ್ನಲ್ಲಿದ್ದಾರೆ. ಪ್ರಹ್ಲಾದ್ ಜೋಶಿ, ಬಸವರಾಜ ಬೊಮ್ಮಾಯಿ, ಜಗದೀಶ್ ಶೆಟ್ಟರ್, ಪಿಸಿ ಮೋಹನ್, ಕೋಟಾ ಶ್ರೀನಿವಾಸ್ ಪೂಜಾರಿ, ಜಿಗಜಿಣಗಿ ರೇಸ್ನಲ್ಲಿದ್ದಾರೆ. ಯಾರ್ಯಾರಿಗೆ ಸಚಿವ ಸ್ಥಾನ ಸಿಗುತ್ತೆ, ಎಷ್ಟು ಸಚಿವ ಸ್ಥಾನ ರಾಜ್ಯಕ್ಕೆ ಸಿಗುತ್ತೆ, ಇದು ಈಗ ಬಹಳ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಕೆಲವೊಂದಷ್ಟು ಸೂತ್ರಗಳನ್ನ ಕೂಡ ಬಿಜೆಪಿ ಇಲ್ಲಿ ಅನುಸರಿಸ್ತಾ ಇದೆ. ನರೇಂದ್ರ ಮೋದಿ ಕ್ಯಾಬಿನೆಟ್ಗೆ ಯಾರ್ಯಾರು ಸೇರ್ಪಡೆಯಾಗ್ತಾರೆ ಸಚಿವರಾಗಿ, ರಾಜ್ಯಕ್ಕೆ ಎಷ್ಟು ಸ್ಥಾನ ಸಿಗತ್ತೆ ಅನ್ನೋ ಲೆಕ್ಕಾಚಾರ ಜೋರಾಗಿದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಆನಂದ್, ದೆಹಲಿಯಿಂದ ಈಗ ಸಂಪರ್ಕದಲ್ಲಿದ್ದಾರೆ. ಆನಂದ್, ನಾಳೆ ಮೋದಿ ಪ್ರಮಾಣ ವಚನ ಇರುತ್ತೆ. ಮೋದಿ ಅವರ ಜೊತೆ 30 ರಿಂದ 40 ಜನ ಸಂಸದರು ಕೂಡ ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸ್ತಾರೆ ಅಂತ ಹೇಳಲಾಗ್ತಾ ಇದೆ. ಬಟ್ ಎಲ್ಲದಕ್ಕಿಂತ ಮುಖ್ಯ, ರಾಜ್ಯಕ್ಕೆ ಎಷ್ಟು ಖಾತೆ ಸಿಗುತ್ತೆ, ಸಚಿವ ಸ್ಥಾನ ಯಾವ್ಯಾವ ಖಾತೆ ಸಿಗುತ್ತೆ, ಬಹಳ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಯಾವೆಲ್ಲ ಹೆಸರು ಕೇಳಿ ಬರ್ತಾ ಇದೆ ಈಗ? ಶ್ವೇತಾ, ನರೇಂದ್ರ ಮೋದಿ ಅವರ ಸಂಪುಟದಲ್ಲಿ ಕರ್ನಾಟಕಕ್ಕೆ ಎಷ್ಟು ಸ್ಥಾನ ಸಿಗುತ್ತೆ ಅಂತಕ್ಕಂಥ ಚರ್ಚೆ ಜೋರಾಗಿರ್ಬೋದು. ಯಾಕಂದ್ರೆ ಕಳೆದ ಬಾರಿ 25 ಸಂಸದರನ್ನ ಹೊಂದಿದಂಥ ಬಿಜೆಪಿ ಈ ಬಾರಿ 17 ಸಂಸದರನ್ನ ಹೊಂದಿದೆ. ಹಾಗಾಗಿ ಸಂಖ್ಯಾಬಲದ ಆಧಾರವನ್ನು ಗಮನಿಸ್ತಾ ಇದ್ರೆ ಒಂದಷ್ಟು ಸ್ಥಾನಗಳು ಕಡಿಮೆ ಆಗುತ್ತೆ ಅಂತಕ್ಕಂಥ ಮಾಹಿತಿಗಳು ಸಿಗ್ತಾ ಇದೆ. ಯಾಕಂದ್ರೆ ಕಳೆದ ಬಾರಿ 2 ರಾಜ್ಯಸಭಾ ಸದಸ್ಯರಿಗೆ ಸಚಿವ ಸ್ಥಾನ ಸಿಕ್ಕಿತ್ತು, ರಾಜೀವ್ ಚಂದ್ರಶೇಖರ್ ಮತ್ತು ನಿರ್ಮಲಾ ಸೀತಾರಾಮನ್ ಅವರಿಗೆ. ಆದರೆ ಈ ಬಾರಿ ಅವರಿಗೆ ಸಿಗತ್ತೆ ಅಥವಾ ಸಿಗಲ್ವಾ ಅಂತಕ್ಕಂಥ ಸಹಜವಾದ ಚರ್ಚೆ ಇದೆ. ಇನ್ನೊಂದು ಕಡೆ 17 ಸಂಸದರ ಪೈಕಿ ಬಹಳ ಮುಖ್ಯವಾಗಿ ರಾಜ್ಯದ ಹಿರಿಯ ಸಂಸದರಿಗೆ ಯಾರಿಗೆ ಅವಕಾಶ ಸಿಗಬಹುದು ಅಂತಕ್ಕಂಥ ಚರ್ಚೆ ಇರುವಂಥದ್ದು. ಒಂದು ಮಾಹಿತಿಯ ಪ್ರಕಾರ 2+2 ಸಚಿವ ಸ್ಥಾನಗಳು ಸಂಪುಟದಲ್ಲಿ ಸಿಗುತ್ತೆ ಅಂತಕ್ಕಂಥ ಮಾಹಿತಿಗಳಿದೆ. ಯಾಕಂದ್ರೆ 1 ಸ್ಥಾನವನ್ನ JDSನ ನಾಯಕರಾಗಿರುವಂಥ ಮಾಜಿ ಮುಖ್ಯಮಂತ್ರಿ, ಮಂಡ್ಯ ಸಂಸದರಾಗಿರ್ತಕ್ಕಂಥ HD ಕುಮಾರಸ್ವಾಮಿ ನೀಡತಕ್ಕಂಥ ಪಕ್ಕ ಆಗಿದೆ. ಆದರೆ ಇನ್ನುಳಿದಿರ್ತಕ್ಕಂಥ 3 ಸ್ಥಾನಗಳು, ಅದರಲ್ಲಿ 1 ಕ್ಯಾಬಿನೆಟ್, 2 ರಾಜ್ಯ ಖಾತೆಗಳು ಸಿಗಬಹುದು ಅಂತಕ್ಕಂಥ ಚರ್ಚೆಗಳು ಕೂಡ ಇದೆ. ಹಾಗಾಗಿ 2+2 ಆಗತ್ತೆ ಅಂತಕ್ಕಂಥ ಮಾಹಿತಿಗಳು ಒಂದು ಕಡೆ ಇದ್ರೆ, ಇನ್ನೊಂದು ಕಡೆ 2+1 ಆಗತ್ತೆ ಅಂತಕ್ಕಂಥ ಮಾಹಿತಿಗಳು ಇರುವಂತದ್ದು. JDSನ ಕುಮಾರಸ್ವಾಮಿ ಹೊರತುಪಡಿಸಿದರೆ ಇಬ್ಬರು, ಅಂದ್ರೆ ಬಿಜೆಪಿ ಇಬ್ಬರಿಗೆ ಅವಕಾಶ ಸಿಗತ್ತಾ ಅಥವಾ ಓರ್ವ ರಾಜ್ಯ ಖಾತೆ ಸಿಗತ್ತಾ, ಇವೆಲ್ಲವೂ ಕೂಡ ಸಹಜವಾಗಿ ಚರ್ಚೆ ಆಗ್ತಾ ಇರತಕ್ಕಂಥದ್ದು. ಈಗ ಬರ್ತಾ ಇರುವಂತಹ ಮಾಹಿತಿ ಪ್ರಕಾರ 2+1 ಇಲ್ಲವೇ 2+2 ಅಂತಕ್ಕಂಥ ಮಾಹಿತಿಗಳು ಸಿಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಸಹಜವಾಗಿ ಆಕಾಂಕ್ಷಿಗಳ ಸಂಖ್ಯೆಯೂ ಕೂಡ ಜೋರಾಗಿದೆ. ಕರ್ನಾಟಕದಲ್ಲಿ ಗೆದ್ದಿರ್ತಕ್ಕಂಥ ಸಂಸದರ ಪೈಕಿ ಹಿರಿಯ ನಾಯಕರು ಕೂಡ ಇದ್ದಾರೆ, ಅಂದ್ರೆ ಮಾಜಿ ಮುಖ್ಯಮಂತ್ರಿಗಳು ಕೂಡ ಇದ್ದಾರೆ. ಬೆಳಗಾವಿಯಿಂದ ಜಗದೀಶ್ ಶೆಟ್ಟರ್, ಹಾವೇರಿಯಿಂದ ಬಸವರಾಜ ಬೊಮ್ಮಾಯಿ ಅವರ ಜೊತೆಗೆ ಪಕ್ಕದ ಧಾರವಾಡದಿಂದಲೂ ಕೂಡ ಕಂಟಿನ್ಯೂ ಆಗಿ ಗೆದ್ಕೊಂಡು ಬರ್ತಾ ಇರುವಂತಹ ಪ್ರಹ್ಲಾದ್ ಜೋಶಿ ಅವರು ಕೂಡ ಈ ಬಾರಿ ರೇಸ್ನಲ್ಲಿದ್ದಾರೆ. ಅವರಿಗೆ ಅವಕಾಶ ಸಿಗತ್ತೆ ಅಂತಕ್ಕಂಥ ಮಾಹಿತಿಗಳು ಒಂದು ಕಡೆ ಇದೆ. ಆದರೆ ಇನ್ನೊಂದು ಕಡೆ ಜಾತಿ ಸಮೀಕರಣ ಮತ್ತು ರಾಜಕೀಯ ಲೆಕ್ಕಾಚಾರದ ಆಧಾರದ ಮೇಲೆ ಈ ದಲಿತ, ಹಿಂದುಳಿದ ವರ್ಗಕ್ಕೆ ಸೇರಿರ್ತಕ್ಕಂಥವ್ರಿಗೆ ಅವಕಾಶ ಕೊಡಬೇಕು ಅಂತಕ್ಕಂಥ ಚರ್ಚೆಗಳು ಇದೆ. ಅಂದ್ರೆ ಚುನಾವಣಾ ಫಲಿತಾಂಶದ ಬಳಿಕ ದೇಶದಲ್ಲಿ ಒಂದು ದಲಿತ ಮತ್ತು ಹಿಂದುಳಿದ ವರ್ಗಗಳ ಓಲೈಕೆಗೆ ಸಂಬಂಧಪಟ್ಟ ಹಾಗೆ ಒಂದು ಸಮೀಕರಣದ ಲೆಕ್ಕಾಚಾರಗಳು ಆಗ್ತಾ ಇದೆ. ಹಾಗಾಗಿ ಸಹಜವಾಗಿ ಕರ್ನಾಟಕದಲ್ಲೂ ಕೂಡ ಹಿಂದುಳಿದ ವರ್ಗಗಳಿಗೆ ಅವಕಾಶ ಕೊಡಬೇಕು ಅನ್ನುವಂಥ ಚರ್ಚೆ ಹಿನ್ನೆಲೆಯಲ್ಲಿ ಪಿಸಿ ಮೋಹನ್ ಅವರಿಗೆ ಅವಕಾಶಗಳು ಸಿಗಬಹುದಾ ಅಥವಾ ಕೋಟಾ ಶ್ರೀನಿವಾಸ್ ಪೂಜಾರಿಗೆ ಅವಕಾಶ ಸಿಗಬಹುದು ಅಂತಕ್ಕಂಥದ್ದು ಬಹಳ ಪ್ರಮುಖವಾಗಿರುತ್ತೆ. ಯಾಕೆಂತಂದ್ರೆ ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಕೆಲ ಪ್ರಮುಖ ನಾಯಕರಿಗೆ, ಅಂದ್ರೆ ಶಾಸಕರಾಗಿದ್ದರೂ ಕೂಡ ಅವರಿಗೆ ಸ್ಪರ್ಧೆ ಮಾಡಲಿಕ್ಕೆ ಸೂಚನೆ ಕೊಟ್ಟಂತ ಹಿನ್ನೆಲೆಯಲ್ಲಿ ಬಸವರಾಜ ಬೊಮ್ಮಾಯಿ ಅವರು ಒಂದು ಕಡೆ ಆದರೆ, ಇನ್ನೊಂದು ಕಡೆ ಕೋಟಾ ಶ್ರೀನಿವಾಸ್ ಪೂಜಾರಿಗೆ ಕೂಡ ಸ್ಪರ್ಧೆ ಮಾಡಲಿಕ್ಕೆ ಸೂಚನೆ ಕೊಡಲಾಗಿತ್ತು, ಅವರು ಕೂಡ ಗೆದ್ದಿದ್ದಾರೆ. ಹಾಗಾಗಿ ಇದು ಲಿಂಗಾಯತ ಜಾತಿ ಸಮೀಕರಣ ಅಥವಾ ಹಿಂದುಳಿದ ಜಾತಿ ಸಮೀಕರಣ ಅಂತಕ್ಕಂಥದ್ದು ಮುಂಬರುವ ದಿನಗಳಲ್ಲಿ ಸಹಜವಾಗಿರ್ತಕ್ಕಂಥ ಎಲ್ಲ ರಾಜಕೀಯ ಲೆಕ್ಕಾಚಾರದ ಆಧಾರದ ಮೇಲೆ ಹಿಂದುಳಿದವರಿಗೆ ಮತ್ತು ದಲಿತರಿಗೆ ಅವಕಾಶ ಕೊಡಬೇಕು ಅನ್ನೋ ಚರ್ಚೆ ಜೋರಾಗಿದೆ. ಹೀಗಾಗಿ ದಲಿತ ವರ್ಗಕ್ಕೆ ಸೇರಿರ್ತಕ್ಕಂಥ ರಮೇಶ್ ಜಿಗಜಿಣಗಿ ಅವರು ಕೂಡ ಈ ಬಾರಿ ರೇಸಲ್ಲಿ ಇದ್ದಾರೆ. ಸೊ ಹಾಗಾಗಿ ಇವೆಲ್ಲವೂ ಕೂಡ ಇವತ್ತು ಸಂಜೆ ಹೊತ್ತಿಗೆ ಗೊತ್ತಾಗುತ್ತೆ. ಆದರೆ ಕರ್ನಾಟಕಕ್ಕೆ ಒಂದು ಪಾಸಿಟಿವ್ ಆಗಿರ್ತಕ್ಕಂಥ ಒಂದು ಸೂಕ್ತ ಸ್ಥಾನಮಾನ ಸಿಗಬಹುದು ಅನ್ನುವಂಥ ನಿರೀಕ್ಷೆ ಇದೆ. ಶ್ವೇತಾ, ಎಸ್, ಥ್ಯಾಂಕ್ ಯು ಆನಂದ್ ನಿಮ್ಮೆಲ್ಲ ಡೀಟೇಲ್ಸ್ಗೆ. ಇದು
ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.